ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಭೂಮಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು, ಸಹನಶೀಲರು, ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನ ಬಯಸುವ ಸಭ್ಯ ವ್ಯಕ್ತಿಗಳಾಗಿರ್ತಾರೆ. ವಿಶ್ವಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನ ಪಡೆದುಕೊಂಡಿದೆ. ನೀವು ವೃಷಭ ರಾಶಿಯವರು ಅಥವಾ ನಿಮ್ಮವರ ವೃಷಭ ರಾಶಿಯವರಾಗಿದ್ರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎನ್ನುವುದನ್ನ ನೋಡೋಣ ಬನ್ನಿ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು, ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ. ವೃಷಭ ರಾಶಿಯವರು ಈ 5 ಅಭ್ಯಾಸಗಳನ್ನ ಬದಲಾಯಿಸಿಕೊಂಡ್ರೆ ನಿಮ್ಮ ಲವ್ ಲೈಫ್, ಮ್ಯಾರಿಡ್ ಲೈಫ್, ಪ್ರೊಫೆಷನಲ್ ಲೈಫ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗೋದ್ರ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು. ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ. ಕಾಲಪುರುಷನ ಕುಂಡಲಿಯಲ್ಲಿ ವೃಷಭ ರಾಶಿ ದ್ವಿತೀಯ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ. ವೃಷಭ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೊದಲನೆಯ ಅಭ್ಯಾಸ, ವೃಷಭ ರಾಶಿಯವರು ಸೋಮಾರಿತನ, ಆಲಸ್ಯ ಮೊದಲಾಗಿ ಬಿಡಬೇಕು. ವೃಷಭ ರಾಶಿ ಶುಕ್ರನ ಅಧಿಪತ್ಯ ರಾಶಿಯಾಗಿರೋದ್ರಿಂದ, ಬೌದ್ಧಿಕ ಸುಖಗಳಿಗೆ ಶುಕ್ರ ಗ್ರಹ ಆಗಿರೋದ್ರಿಂದ ನೀವು ಲಕ್ಸುರಿ ಥಿಂಗ್ಸ್ ಗಳಿಗೆ, ಬೌದ್ಧಿಕ ಸುಖಗಳಿಗೆ ಹೆಚ್ಚು ಆದ್ಯತೆಗಳನ್ನ ಕೊಡ್ತೀರಾ. ಪದೇ ಪದೇ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ನಿಮ್ಮ ಮನೆಯವರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟಪಡ್ತಾರೆ. ಜೀವನದಲ್ಲಿ ಸುಖ, ಲಕ್ಸುರಿ ಬೇಕು, ಆದ್ರೆ ಕೆಲಸ ಮಾಡಲು ಹಿಂದೇಟು ಹಾಕ್ತೀರಾ. ಕಷ್ಟಪಡದೆ ಯಾವುದೇ ಸುಖ, ಸಂತೋಷವೂ ಸಿಗೋದಿಲ್ಲ. ನೀವು ಕೆಲಸವನ್ನ ಬಹಳ ನಿಧಾನವಾಗಿ ಮಾಡ್ತೀರಾ. ಟೈಮ್ ವೇಸ್ಟ್ ಮಾಡ್ತೀರಾ. ಸಮಯದ ಮಹತ್ವ ಹಾಗೂ ಕೆಲಸಗಳ ಮಹತ್ವವನ್ನ ಗಮನದಲ್ಲಿಟ್ಕೊಂಡು ಆಲಸ್ಯವನ್ನ ಬಿಟ್ರೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು. ವೃಷಭ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ 2ನೆಯ ಅಭ್ಯಾಸವು, ನೀವು ಕಂಫರ್ಟ್ ಝೋನ್ ನಿಂದ ಹೊರಗಡೆ ಬರಬೇಕು. ನೀವು ಮ್ಯಾರಿಡ್ ಲೈಫ್ನಲ್ಲಿ, ಪ್ರೊಫೆಷನಲ್ ಲೈಫ್ನಲ್ಲಿ, ಫ್ರೆಂಡ್ ಸರ್ಕಲ್ನಲ್ಲಿ ಕಂಫರ್ಟ್ ಝೋನ್ನಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ. ಈ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ಫ್ಲೆಕ್ಸಿಬಲ್ ಆಗಿ ಇದ್ರೆ ಜೀವನ ಸುಂದರವಾಗಿರುತ್ತೆ. ವೃಷಭ ರಾಶಿ, ತುಲಾ ರಾಶಿ, ಕುಂಭ ರಾಶಿಯವರು ಎಲ್ಲಿಯವರೆಗೆ ಕಂಫರ್ಟ್ ಝೋನ್ ನಿಂದ ಹೊರಗಡೆ ಬರೋದಿಲ್ವೋ ಅಲ್ಲಿಯವರೆಗೂ ಸಂತೋಷವಾಗಿರಲು ಸಾಧ್ಯ ಇಲ್ಲ. ನಿಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ನಿಮ್ಮನ್ನ ಕಂಫರ್ಟ್ ಝೋನ್ ನಿಂದ ಹೊರಗಡೆ ಕರೆದುಕೊಂಡು ಬಂದೇ ಬರುತ್ತೆ. ವಿಶೇಷವಾಗಿ ನಿಮಗೆ 30 ವರ್ಷ ಅಥವಾ 32 ವರ್ಷ ವಯಸ್ಸಿನಲ್ಲಿ ನಿಮ್ಮಲ್ಲಿ ಬದಲಾವಣೆಗಳನ್ನ ಕಾಣಬಹುದು. ನಿಮ್ಮ ಆಫೀಸ್ನಲ್ಲಿ ಒಂದು ಕೆಲಸ ಕೊಟ್ರೆ, ಅಯ್ಯೋ ಈ ಕೆಲಸ ನನ್ನ ಕೈಯಲ್ಲಿ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಎಂಬಂತಹ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ತುಂಬಾ ಈಸಿಯಾಗಿ ಆಗಬೇಕು ಕೆಲಸ ಕಾರ್ಯ, ನಿಮಗೆ ನನ್ನ ಕೈಯಲ್ಲಿ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ, ಈಸಿ ಕೆಲಸ ಬೇಕು ಎಂಬಂತಹ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ವೃಷಭ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ 3ನೇ ಅಭ್ಯಾಸ, ನಿಮ್ಮ ಆಸೆ ಕನಸುಗಳು ಸಾಧಾರಣವಾಗಿರುವುದಿಲ್ಲ. ಚಂದ್ರನಿಗೆ ಹೇಣಿ ಹಾಕುವರು. ನೀವು ನಿಮ್ಮ ಆಸೆಗಳನ್ನ, ಕನಸುಗಳನ್ನ ಇತಿಮಿತಿಯಲ್ಲಿ ಇಟ್ಕೊಳ್ಳಬೇಕು. ಅತಿ ಆಸೆ ಪಟ್ಟು ಅತಿ ಆಸೆ ಕನಸು ಈಡೇರದೇ ಇದ್ದಾಗ ನಿರಾಶೆ, ಹತಾಶೆ ಒಳಗಾಗ್ತೀರಾ. ಕನಸು ಕಾಣೋದು ತಪ್ಪಲ್ಲ, ಹಗಲುಗನಸು ಕಾಣೋದು ತಪ್ಪು. ಈ ಅಭ್ಯಾಸವನ್ನ ಬಿಟ್ರೆ ಜೀವನದಲ್ಲಿ ಸಂತೋಷವಾಗಿರಬಹುದು. ವೃಷಭ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ 4ನೇ ಅಭ್ಯಾಸ, ನೀವು ಯಾರ ಜೊತೆಯಲ್ಲಾದ್ರೂ ಸ್ನೇಹ ಮಾಡಿದ್ರು, ಪ್ರೀತಿ ಮಾಡಿದ್ರು ಅತಿಯಾಗಿ ನಿರೀಕ್ಷೆಗಳನ್ನ ಇಟ್ಕೊಳ್ತೀರಾ. ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋದನ್ನ ಬಿಡಬೇಕು. ಮ್ಯಾರಿಡ್ ಲೈಫ್ ಹಾಗೂ ಲವ್ ಲೈಫ್ ನಲ್ಲಿ ನಿಮ್ಮ ಪ್ರೇಮಿ ಎಷ್ಟು ಪ್ರೀತಿ ಕೊಟ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಆ ಪ್ರೀತಿ, ಆ ಆರೈಕೆ ಬಹಳ ಕಡಿಮೆ ಅನಿಸಿ ದುಃಖ ಪಡ್ತೀರಾ, ನಿರಾಶೆಗೆ ಒಳಗಾಗ್ತೀರಾ. ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಹಾಗೂ ಪ್ರೊಫೆಷನಲ್ ಲೈಫ್ ನಲ್ಲಿ ಅತಿಯಾದ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದನ್ನ ಬಿಡಬೇಕು. ನನ್ನ ಲೈಫ್ ಪಾರ್ಟ್ನರ್ ಸರ್ಪ್ರೈಸ್ ಗಿಫ್ಟ್ ಗಳನ್ನ ಕೊಡಬೇಕು, ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಕರೆದುಕೊಂಡು ಹೋಗಬೇಕು ಎಂಬಂತಹ ಅತಿಯಾದ ಆಸೆ ಕನಸುಗಳನ್ನ, ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀರಾ. ಈ ನಿರೀಕ್ಷೆಗಳು ಕೈಗೂಡದೇ ಇದ್ದಾಗ ನೀವು ನಿರಾಶರಾಗ್ತೀರಾ. ಈ ಗುಣವನ್ನ ಬದಲಾಯಿಸಿಕೊಂಡ್ರೆ ಸಂತೋಷವಾಗಿರಬಹುದು. ಭಾವನಾತ್ಮಕವಾಗಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ, ಆಗ ಸಂತೋಷವಾಗಿರಬಹುದು. ವೃಷಭ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ 5ನೇ ಅಭ್ಯಾಸ, ನೀವು ಭ್ರಮೆಯಲ್ಲಿ ಮುಳುಗಿರ್ತೀರಾ, ಕಲ್ಪನಾ ಲೋಕದಲ್ಲಿ ಮುಳುಗಿ ಹೋಗಿರ್ತೀರಾ. ನಿಮ್ಮ ಮನಸ್ಸಿನ ಮಾತುಗಳನ್ನ ಎದುರುಗಡೆ ಇರುವವರಿಗೆ ಶೇರ್ ಮಾಡೋದಿಲ್ಲ. ಓವರ್ ಥಿಂಕ್ ಮಾಡಲು ಪ್ರಾರಂಭಿಸ್ತೀರಾ. ನೀವು ಓವರ್ ಥಿಂಕ್ ಮಾಡೋದನ್ನ, ನೆಗೆಟಿವ್ ಆಲೋಚನೆಗಳನ್ನ ಬಿಟ್ಟು ಪ್ರಾಕ್ಟಿಕಲ್ ಆಗಿ ಇರಲು ಪ್ರಾರಂಭ ಮಾಡಿ. ನಿಮ್ಮ ಮನಸ್ಸಿನ ಮಾತುಗಳನ್ನ 100% ಶೇರ್ ಮಾಡದಿದ್ರು ಅಟ್ಲೀಸ್ಟ್ 50% ಹಂಚಿಕೊಳ್ಳಲು ಬಯಸಿದ್ರೆ, ಪ್ರಯತ್ನ ಮಾಡಿದ್ರೆ, ನಿಮ್ಮ ಪಾಸಿಟಿವ್ ಆಗಿ ಯೋಚಿಸಿದ್ರೆ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು. ಆಮೇಲೆ ತಿಳಿಸಿದಂತಹ
ಈ 5 ಅಭ್ಯಾಸಗಳನ್ನ ಬದಲಾಯಿಸಿಕೊಂಡು ನೋಡಿ, ಜೀವನ ಸಂತೋಷವಾಗಿರುತ್ತೆ. ಇನ್ನ ನೀವು ವೃಷಭ ರಾಶಿಯಲ್ಲೇ ಜನಿಸಲು ಕಾರಣ ನೋಡೋದಾದ್ರೆ ಶುಕ್ರ ಗ್ರಹದಿಂದ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಎಷ್ಟು ಕಂಫರ್ಟಬಲ್ ಆಗಿ ಜೀವನವನ್ನ ನಡೆಸ್ತಿದ್ದೀರಾ ಎಂಬುದನ್ನ ನೋಡಬಹುದು. ಶುಕ್ರ ಗ್ರಹ ಎಂದ್ರೆ ಭೋಗಕಾರಕ ಗ್ರಹ, ಗುರು ಗ್ರಹ, ದೇವತೆಗಳ ಗುರುವಾಗಿದ್ದಾರೆ. ಶುಕ್ರ ಗ್ರಹ ರಾಕ್ಷಸರ ಅಸುರರ ಗುರುವಾಗಿದ್ದಾರೆ. ಗುರುಗ್ರಹ ಗ್ರಹಗಳಲ್ಲಿಯೇ ದೊಡ್ಡ ಗ್ರಹ, ಸಾತ್ವಿಕ ಗ್ರಹವಾಗಿದ್ದರೂ ಶುಕ್ರ ಗ್ರಹದ ಹತ್ತಿರ ವಿಶೇಷವಾದಂತಹ ಗುಣವಿದೆ, ವಿಶೇಷವಾದಂತಹ ವಿದ್ಯೆ ಇದೆ. ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯನ್ನ ಕಲಿತುಕೊಂಡಿದ್ರು ಎಂಬಂತೆ ಸಾವಿನ ಪರಿಸ್ಥಿತಿಯಲ್ಲೂ ಸಂಜೀವಿನಿ ನಿಮ್ಮ ಪ್ರಾಣವನ್ನು ಉಳಿಸುವ ಕೆಲಸ ಮಾಡುತ್ತದೆ. ಆದ್ದರಿಂದ ಈ ವೃಷಭ ರಾಶಿಯವರು ಈ ಪೃಥ್ವಿ ಮೇಲೆ ಜನಿಸಿರುವಂತಹ ಕಾರಣವೆಂದ್ರೆ ನೀವು ಈ ಭೂಮಿಯ ಮೇಲೆ ಸಂತೋಷಕರವಾದಂತಹ ತೃಪ್ತಿ ಆನಂದದಾಯಕ ಜೀವನವನ್ನ ಸಾಗಿಸಲು ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಕುಟುಂಬದವರನ್ನ ಸಂತೋಷವಾಗಿಟ್ಟುಕೊಳ್ಳುವ ಕಾರಣದಿಂದ ಈ ಭೂಮಿಯ ಮೇಲೆ ಜನಿಸಿರ್ತೀರಾ. ವೃಷಭ ರಾಶಿಯಲ್ಲಿ ಕೃತ್ತಿಕ, ರೋಹಿಣಿ, ಮೃಗಶಿರ ನಕ್ಷತ್ರಗಳು ಕಂಡುಬರುತ್ತವೆ. ಕೃತಿಕ ನಕ್ಷತ್ರ ಅಧಿಪತಿ ರವಿ ಗ್ರಹ, ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ, ಮೃಗಶಿರ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ. ನಕ್ಷತ್ರದ ಆಧಾರದ ಮೇಲೆ ನೋಡೋಣ. ನೀವು ಕೃತಿಕ ನಕ್ಷತ್ರದಲ್ಲಿ ಜನಿಸಿದ್ರೆ ಮೊದಲಿಗೆ ರವಿಯ ಮಹಾದಶ ಪ್ರಾರಂಭವಾಗುತ್ತದೆ. ನಂತರ ಚಂದ್ರ ದಶ ಹಾಗೂ ಮಂಗಳ ದಶ ಪ್ರಾರಂಭವಾಗುತ್ತೆ. ರವಿ ದಶ 7 ವರ್ಷ, ಚಂದ್ರ ದಶ 10 ವರ್ಷ, ಮಂಗಳ ಗ್ರಹದ ಮಹಾದಶ 10 ವರ್ಷಗಳ ಕಾಲ ನಡೆಯುತ್ತೆ. ಕೃತಿಕ ನಕ್ಷತ್ರದವರು ಜೀವನದಲ್ಲಿ ಬಹಳ ಕಷ್ಟಪಡಬೇಕು. ಪ್ರತಿಯೊಂದು ವಿಚಾರಗಳಿಗೂ ಹೋರಾಟ ಮಾಡಿಯೇ ಪಡೆದುಕೊಳ್ಬೇಕು. 20 ವರ್ಷದ ನಂತರ ಕೃತಿಕ ನಕ್ಷತ್ರದವರ ಜೀವನದಲ್ಲಿ ಒಳ್ಳೆಯದಾಗಲು ಪ್ರಾರಂಭವಾಗುತ್ತೆ. ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲು ಪ್ರಾರಂಭವಾಗುತ್ತೆ. ಕೃತಿಕ ನಕ್ಷತ್ರದವರಿಗೆ ರಾಯಲ್ ಲೈಫ್ ಸ್ಟೈಲ್ ಲೀಡ್ ಮಾಡಲು ಇಷ್ಟಪಡ್ತಾರೆ. ನಿಮ್ಮ ಮಾತು ಕತ್ತಿಯಂತೆ ಬಹಳ ಶಾರ್ಪ್ ಆಗಿರುತ್ತೆ, ತುಂಬಾ ಹರಿತವಾಗಿರುತ್ತೆ. ಮಾತು ಕೃತಿಕ ನಕ್ಷತ್ರದವರಿಗೆ ಸಮಾಜದಲ್ಲಿ ಹೆಸರು, ಕೀರ್ತಿ, ಗೌರವಗಳು ಸಿಗುತ್ತದೆ. ಕೃತಿಕ ನಕ್ಷತ್ರದವರು ಯಾವುದೇ ಕ್ಷೇತ್ರಕ್ಕೆ ಇಳಿದರೂ ಯಶಸ್ಸನ್ನ ಪಡೆಯಲು ತನ್ನ ಸತತ ಪ್ರಯತ್ನವನ್ನ ಶ್ರಮ ಬಿಡದೆ ಮಾಡುತ್ತಾರೆ. ನಂತರ ಬೋರ್ ಆಗಿ ಬಿಡ್ತಾರೆ. ತುಂಬಾ ಧೈರ್ಯವಂತರು. ಆದ್ದರಿಂದ ಇವರು ಪಾಪ್ಯುಲರ್ ಆಗಿ ಆಗ್ತಾರೆ. ಆದ್ರೆ ಕೃತಿಕ ನಕ್ಷತ್ರದವರಿಗೆ ಹಲ್ಲಿನ ಸಮಸ್ಯೆ, ಮುಖದ ಮೇಲೆ ಕಲೆಗಳು ಉಂಟಾಗಿರುವುದರಿಂದ ಹಲ್ಲು ಹಾಗೂ ತ್ವಚೆಯ ಆರೈಕೆಯನ್ನ ಮಾಡಿಕೊಳ್ಬೇಕು. ಎರಡನೆಯ ನಕ್ಷತ್ರ ರೋಹಿಣಿ ನಕ್ಷತ್ರ. ಈ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ. ತುಂಬಾ ಎಮೋಷನಲ್, ಭಾವುಕರು, ಸ್ವೀಟ್ ನೇಚರ್. ಇವರಿಗೆ ಲಕ್ಸುರಿ ಕಾರ್ಸ್, ಲಕ್ಸುರಿ ಮನೆಯನ್ನ ಕಟ್ಟುವಂತಹ ಬಯಕೆ, ಆಸೆ ಇರುತ್ತೆ. ಚಂದ್ರನಿಗೆ ಅತ್ಯಂತ ಪ್ರಿಯವಾದಂತಹ ನಕ್ಷತ್ರ ಅಂದ್ರೆ ರೋಹಿಣಿ ನಕ್ಷತ್ರ. ತನ್ನ ಮನಸ್ಸಿನ ಮಾತನ್ನ ಆದಷ್ಟು ಬೇಗ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ರೋಹಿಣಿ ನಕ್ಷತ್ರದವರು ಕಲೆ, ಸಾಹಿತ್ಯ, ಸಂಗೀತ, ಗ್ಲಾಮರ್ ಲೋಕ, ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಸಕ್ಸಸ್ ಗಳನ್ನ ಪಡೆಯಬಹುದು. ರೋಹಿಣಿ ನಕ್ಷತ್ರದವರು ರಾಣಿಯಂತೆ ಹಾಗೂ ರಾಜನಂತೆ ಬದುಕಲು ಇಚ್ಛಿಸುವರು. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ 32 ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಅಂದ್ರೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ನಲ್ಲಿ, ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನ ಕಾಣ್ತೀರಾ. ಮೃಗಶಿರ ನಕ್ಷತ್ರದವರ ಕಮ್ಯುನಿಕೇಶನ್ ಸ್ಕಿಲ್ ಎಕ್ಸಲೆಂಟ್ ಆಗಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಓದೋದಕ್ಕೆ ಕಷ್ಟವಾಗುತ್ತೆ. ನಿಮ್ಮ ಎಜುಕೇಶನ್ ನಲ್ಲಿ ಬ್ರೇಕ್ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತೀರಾ. ಮೃಗಶಿರ ನಕ್ಷತ್ರದವರಿಗೆ 18 ವರ್ಷ ತುಂಬಿದ ನಂತರ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳ ಕಡೆ ಅಂದ್ರೆ ನಿಮ್ಮ ಗೋಲ್ ಕಡೆ ಓಡಾಡ್ತೀರಾ. ನೀವು ಎಷ್ಟು ನಿಮ್ಮ ಜೀವನದ ಗುರಿಯನ್ನ ಬೆನ್ನಟ್ಟುತ್ತೀರೋ, ಮುಟ್ಟಲು ಪ್ರಯತ್ನಿಸ್ತೀರೋ, ಅದು ನಿಮ್ಮಿಂದ ಅಷ್ಟು ದೂರವಾಗುತ್ತಾ ಹೋಗುತ್ತೆ. ಆದ್ದರಿಂದ ನೀವು ಸ್ಪಿರಿಚುವಲ್ ಆಗಿ ಇರಬೇಕಾಗಿರುತ್ತದೆ. ಮೃಗಶಿರ ನಕ್ಷತ್ರದವರು ವಿದೇಶದಲ್ಲಿಯೂ ಕೂಡ ನೆಲೆಸಿರುತ್ತಾರೆ. ನಿಮಗೆ ಬ್ಲಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುತ್ತದೆ, ಡೈಜೆಷನ್ ತೊಂದರೆಗಳು ಇರುತ್ತದೆ. ಮೃಗಶಿರ ನಕ್ಷತ್ರದವರಿಗೆ ಥೈರಾಯ್ಡ್ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ. ಇವರು ಮನಿ ಓರಿಯೆಂಟೆಡ್ ಪರ್ಸನ್ಗಳಾಗಿರ್ತಾರೆ. 24 ಗಂಟೆಗಳ ಕಾಲನು ಎಲ್ಲಿಂದ ಹೇಗೆ ಎಷ್ಟು ಲಾಭವನ್ನ ಪಡೆಯಬಹುದು ಎಂದು ತಲೆ ಕೆಡಿಸಿಕೊಂಡು ಲೆಕ್ಕಾಚಾರ ಹಾಕ್ತಿರ್ತಾರೆ. ವೃಷಭ ರಾಶಿಯವರ ಭಾಗ್ಯಸ್ಥಾನದಲ್ಲಿ ಶನಿಗ್ರಹದ ಮಕರ ರಾಶಿ ಬರೋದ್ರಿಂದ ನೀವು ಪರಿಶ್ರಮ ಪಡಲು ಈ ರಾಶಿಯಲ್ಲಿ ಜನಿಸಿ ಬಂದಿರ್ತೀರಾ. ಆದ್ರೆ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸಂತೋಷವಾಗಿ ಜೀವನವನ್ನ ಸಾಗಿಸ್ತೀರಾ. ಜೀವನವೆಂಬ ನಾಟಕವನ್ನ ಹೇಗೆ ನಿಭಾಯಿಸಿ ಅಂತಿಮ ಪರದೆ ಬಿದ್ದ ಮೇಲೂ ಚಪ್ಪಾಳೆಗಳ ಶಬ್ದ ಸುರಿಮಳೆ ಕೇಳಿಸಬೇಕು, ಆ ರೀತಿ ಜೀವನವನ್ನ ಬಹಳ ವಿಜೃಂಭಣೆಯಿಂದ ಸಂಭ್ರಮಿಸಿ. ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ ಹಾಗೂ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ. ವೃಷಭ ರಾಶಿಯವರಿಗೆ ದೇವರು ಅಮೋಘ ಹಾಗೂ ಅದೃಷ್ಟ ವರಗಳನ್ನ ನೀಡಿದ್ದಾನೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ 4 ಭಯಂಕರವಾದಂತಹ ವರಗಳು ಯಾವುದು ಎಂದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ.
ಅದಕ್ಕೂ ಮುಂಚೆ ನೀವೇನಾದರೂ ಭಗವಂತನನ್ನ ನಂಬೋದಾದ್ರೆ, ದೇವರಲ್ಲಿ ನಂಬಿಕೆ ಇದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ವೃಷಭ ರಾಶಿಯವರಿಗೆ ವರವಾಗಿ ಆ ದೇವರು ಕೊಟ್ಟಿರುವಂತಹ ಈ 4 ಮಂಗಳಕರವಾದ ವರಗಳು ಹಾಗೂ ಅದೃಷ್ಟ ಯೋಗಗಳು ಯಾವುದು ಎಂದು ನೋಡೋದಾದ್ರೆ, ವೃಷಭ ರಾಶಿಯವರಿಗೆ ಮೊದಲನೆಯದಾಗಿ ದೇವರು ಕೊಟ್ಟಂತಹ ವರ ಯಾವುದೆಂದ್ರೆ, ಯಾವಾಗಲೂ ಇವರ ಕೈಯಲ್ಲಿ ಕೆಲಸವಿರುತ್ತದೆ. ಈ ರಾಶಿಯವರು ತಮ್ಮ ಕೈಯಲ್ಲಿ ಶಕ್ತಿ ಇರುವವರೆಗೂ ಸಹ ಪ್ರತಿದಿನ ಕೆಲಸವನ್ನ ಮಾಡುತ್ತಲೇ ಇರ್ತಾರೆ. ದಿನವಿಡೀ ಕೆಲಸವನ್ನ ಮಾಡಬೇಕು ಅನ್ನೋದೇ ಇವರ ಉದ್ದೇಶ ಆಗಿರುತ್ತೆ. ಅಂದ್ರೆ ವೃಷಭ ರಾಶಿಯವರು ಇವರ ಜೀವನ ಇರುವವರೆಗೂ ಸಹ ಇವರು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗದೆ ಬದುಕುತ್ತಾರೆ. ಇವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಅಷ್ಟು ಸ್ವಾಭಿಮಾನಿಗಳು ಈ ವೃಷಭ ರಾಶಿಯವರು ಎಂದೇ ಹೇಳಬಹುದು. ಈ ರಾಶಿಯವರು ಇವರೇ ದುಡಿಯಬೇಕು, ಇವರೇ ತಿನ್ನಬೇಕು, ಈ ರೀತಿಯಾಗಿ ಬದುಕುವಂತಹ ಮನೋಭಾವದವರು. ಇವರು ಕೆಲಸವನ್ನ ಕಾಯಕವೇ ಕೆಲಸ ಎಂದು ನಂಬುವರು ಈ ವೃಷಭ ರಾಶಿಯವರು. ಆದ್ರೆ ಇವರು ಯಾರೊಬ್ಬರನ್ನ ನಂಬಿಕೊಂಡು ಜೀವನ ನಡೆಸುವುದಿಲ್ಲ. ಜೊತೆಗೆ ಯಾರೊಬ್ಬರಿಗೂ ಸಹ ಹೆದರುಕೊಂಡು ಬಾಳೋದಿಲ್ಲ. ಯಾರೋ ತಂದು ಕೊಡ್ತಾರೆ ಎಂದು ಕಾಯುವವರಲ್ಲ. ಯಾರದ್ದೋ ತಟ್ಟೆಯಲ್ಲಿ ಇರುವ ಅನ್ನವನ್ನ ಕಿತ್ತು ತಿನ್ನುವವರಲ್ಲ. ತಾನು ಬದುಕಬೇಕೆಂದು ಇನ್ನೊಬ್ಬರನ್ನ ತುಳಿಯುವವರಲ್ಲ. ಇವರು ಇನ್ನೊಬ್ಬರ ವಸ್ತುವಿಗೆ ಆಸೆಯನ್ನ ಪಡುವವರಲ್ಲ ಎನ್ನುವಂತಹ ಮನೋಭಾವದವರು ವೃಷಭ ರಾಶಿಯವರು. ಇವರು ಯಾವತ್ತೇ ಆಗಿರ್ಲಿ ಇವರೇ ದುಡಿಯಬೇಕು, ಇವರೇ ತಿನ್ನಬೇಕು ಅನ್ನುವ ಹಠ ಇವರದ್ದು. ನಾನು ಸಾಯೋ ತನಕ ನಿಷ್ಠೆಯಾಗಿ ಇರಬೇಕು ಎಂದು ಯೋಚನೆ ಮಾಡುವವರು ಈ ವೃಷಭ ರಾಶಿಯವರು. ಈ ವೃಷಭ ರಾಶಿಯಲ್ಲಿ ಶ್ರೀಕೃಷ್ಣ, ಬ್ರಹ್ಮ, ಶನಿಮಾತ್ಮ ಹಾಗೂ ಯಮ ಇವರೆಲ್ಲರೂ ಸಹ ಇದೇ ರಾಶಿಯಲ್ಲಿ ಜನಿಸಿದ್ದಾರೆ. ಹಾಗಾಗಿ ಈ ವೃಷಭ ರಾಶಿಯವರು ಅದೃಷ್ಟವಂತರು ಎಂದೇ ಹೇಳಬಹುದು. ಇನ್ನು ಈ ವೃಷಭ ರಾಶಿಯವರು ತುಂಬಾನೇ ಶಾಂತ ಸ್ವಭಾವದವರು ಆಗಿರ್ತಾರೆ. ಯಾರೇ ಆಗಿರ್ಲಿ ಇವರೊಂದಿಗೆ ಮನಸ್ತಾಪ ಅಥವಾ ಜಗಳ ಮಾಡಲು ಬಂದರೂ ಸಹ ಇವರು ಅವರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತುಂಬಾ ತಾಳ್ಮೆಯಿಂದ ಶಾಂತವಾಗಿ ಇರ್ತಾರೆ. 1 ಗಂಟೆ ಆಗ್ಲಿ ಇಲ್ಲವೇ ಒಂದು ಗಲಾಟೆ ಆಗ್ಲಿ ಅಥವಾ ಜಗಳವೇ ಆಗ್ಲಿ ಇವರು ಇಂತಹ ವಿಚಾರಗಳಿಗೆ ಹೋಗೋದೇ ಇಲ್ಲ. ಇಂತಹ ವಿಚಾರಗಳ ಹತ್ತಿರಕ್ಕೂ ಸಹ ಇವರು ಸುಳಿಯೋದೇ ಇಲ್ಲ. ಯಾರ ಸಾಹಸಕ್ಕೂ ಹೋಗಲ್ಲ. ತಾವಾಯ್ತು ತಮ್ಮ ಕೆಲಸವಾಯ್ತು ಎಂದು ಇವರು ಯೋಚನೆ ಮಾಡಿಕೊಂಡು ಸುಮ್ಮನಾಗ್ಬಿಡ್ತಾರೆ. ಈ ರೀತಿ ಸ್ವಭಾವ ವೃಷಭ ರಾಶಿಯವರದ್ದು. ಇವರು ಯಾವುದೇ ಕಾರಣಕ್ಕೂ ಸಹ ದಿಢೀರಂತ ಕೋಪ ಮಾಡಿಕೊಳ್ಳಲ್ಲ. ಇದು ಇವರ ಪ್ಲಸ್ ಪಾಯಿಂಟ್ ಎಂದೇ ಹೇಳಬಹುದು. ದೇವರು ಯಾರಿಗೂ ಕೊಟ್ಟಿಲ್ಲದೆ ಇರುವಂತಹ ವರವನ್ನ ವೃಷಭ ರಾಶಿಯವರಿಗೆ ಕೊಟ್ಟಿದ್ದಾರೆ. ಇವರು ಯಾವುದೇ ಕಾರಣಕ್ಕೂ ಸಹ ಸಡನ್ ಆಗಿ ಕೋಪ ಮಾಡಿಕೊಳ್ಳಲ್ಲ. ಬಹಳ ನಿಧಾನವಾಗಿ ತಾಳ್ಮೆಯಿಂದ ಕೂಡಿರುವಂತಹ ಸ್ವಭಾವ ಇವರದ್ದು. ಈ ವೃಷಭ ರಾಶಿಯವರು ತುಂಬಾನೇ ಸಹನೆಯಿಂದ, ಶಾಂತಿಯಿಂದ, ತಾಳ್ಮೆಯಿಂದ ಇವರು ಜೀವನದಲ್ಲಿ ಏನೇ ಬಂದರೂ ಸಹ ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಒಂದು ವೇಳೆ ನಮಗೆ ಏನಾದರೂ ತೊಂದರೆ ಆಗ್ತಿದೆ ಎಂದು ಗೊತ್ತಾದ್ರೆ ಸಾಕು, ನಾವೆಲ್ಲರೂ ತುಂಬಾನೇ ರಿಯಾಕ್ಟ್ ಮಾಡ್ತೀವಿ. ಆದ್ರೆ ವೃಷಭ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ರಿಯಾಕ್ಟ್ ಮಾಡಲ್ಲ. ಸೈಲೆಂಟ್ ಆಗಿಯೇ ಇದ್ದು ಮೌನವಾಗಿಯೇ ಅವರಿಗೆ ಉತ್ತರವನ್ನ ಕೊಡ್ತಾರೆ. ಮೌನಂ ಸಮ್ಮತಿ ಲಕ್ಷಣಂ ಎಂದು ಹೇಳ್ತಾರಲ್ಲ, ಈ ಮಾತಿಗೆ ವೃಷಭ ರಾಶಿಯವರು ಕರೆಕ್ಟ್ ಆದ ರಾಶಿ ಎಂದೇ ಹೇಳಬಹುದು. ಇನ್ನ ವೃಷಭ ರಾಶಿಯವರು ನಿಮ್ಮ ಸಾಮರ್ಥ್ಯ ನಿಮಗೆ ತಿಳಿದಿರೋದಿಲ್ಲ. ದುಡಿಯುವ ತಾಕತ್ತಿರುತ್ತೆ, ಆದರೂ ಸಹ ಇವರು ದುಡಿಯುವ ಮನಸ್ಸೇ ಮಾಡಲ್ಲ. ಇಂತಹ ಸ್ವಭಾವ ಇರುವವರು ಈ ವೃಷಭ ರಾಶಿಯವರು. ವೃಷಭ ರಾಶಿಯವರಿಗೆ 100 ರೂಪಾಯಿ ಸಂಪಾದನೆ ಮಾಡುವಂತಹ ಅದೃಷ್ಟನೂ ಇದೆ, ಯೋಗವೂ ಇದೆ, ಸಾಮರ್ಥ್ಯವೂ ಇದೆ. ಆದ್ರೆ ಮೊದಲು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ನಿಮ್ಮ ಸಾಮರ್ಥ್ಯವನ್ನ ನೀವೇ ಅರ್ಥಕೊಳ್ಳೋದಿಲ್ಲ. ಈ ರಾಶಿಯವರು ನನ್ನ ಕೈಯಲ್ಲಿ ಆಗೋದಿಲ್ಲ ಇಷ್ಟೇ ಎಂದು ತಿಳಿದು ತನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನ ಮಾಡಿಬಿಟ್ಟು ಅರ್ಧಕ್ಕೆ ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಇವರು ಯಾವುದೇ ಕೆಲಸಗಳಿಗೂ ಮುನ್ನುಗ್ಗಲ್ಲ, ಇಲ್ಲವೇ ಏನಾದ್ರೂ ಕೆಲಸ ಮಾಡಬೇಕು ಅಂತ ಅಂದುಕೊಳ್ಳಲ್ಲ. ಹಾಗಾಗಿ ವೃಷಭ ರಾಶಿಯವರು ಏನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಮೊದಲು ನೀವು ಯಾವುದಾದ್ರೂ ಕೆಲಸಗಳನ್ನ ಮಾಡಲು ಸ್ವಲ್ಪ ಹಿಂದೇಟು ಹಾಕೋದನ್ನ ತಪ್ಪಿಸಬೇಕು. ಇನ್ನು ವೃಷಭ ರಾಶಿಯವರು ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ನೀವೇ ಹಿನ್ನಡೆ ಆಗ್ತೀರಾ. ಮೊದಲೇ ಹೇಳಿದಂತೆ ನಿಮಗೆ 100 ರೂಪಾಯಿ ಸಂಪಾದನೆ ಮಾಡುವಂತಹ ಯೋಗನೂ ಇರುತ್ತೆ, ಆ ಸಾಮರ್ಥ್ಯನೂ ಇರುತ್ತೆ. ಆದ್ರೆ ನೀವೇ ನಿಮ್ಮ ಕೈಯಿಂದ ಆ ಕೆಲಸವನ್ನ ಹಾಳು ಮಾಡ್ಕೊಳ್ತೀರಾ. ನನ್ನಿಂದ ಆ ಕೆಲಸ ಆಗೋದಿಲ್ಲವೆಂದು ತಿಳಿದು ಸುಮ್ಮನಾಗ್ಬಿಡ್ತೀರಾ. ಅದಕ್ಕಾಗಿಯೇ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಿಮ್ಮನ್ನ ಮೊದಲು ನೀವು ತಿಳಿದುಕೊಳ್ಬೇಕು. ನಿಮ್ಮ ಸಾಮರ್ಥ್ಯವನ್ನ ನೀವೇ ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ನಿಮ್ಮ ಜೀವನ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದೇ ಕೆಲಸವನ್ನ ಬಹಳ ದಿನಗಳಿಂದ ನಿಧಾನವಾಗಿ ಕೆಲಸನ ಮಾಡ್ತಾ ಇರ್ತೀರಾ. ಆದ್ರೆ ಆ ಕೆಲಸವನ್ನ ತುಂಬಾನೇ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸ್ತೀರಾ. ವೃಷಭ ರಾಶಿಯವರು ನೀವು ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸವನ್ನ ತುಂಬಾನೇ ನಿಧಾನವಾಗಿ ಮಾಡ್ತೀರಾ. ಆದ್ರೆ ಆ ಕೆಲಸವನ್ನ ಬಹಳ ಪರ್ಫೆಕ್ಟ್ ಆಗಿರುತ್ತೆ. ನಿಧಾನವೇ ಪ್ರಧಾನ ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ನೀವು ನಿಧಾನಕ್ಕೆ ಮಾಡಿದ್ರು ಸಹ ಅದನ್ನ ಪರ್ಫೆಕ್ಟ್ ಆಗಿಯೇ ಮಾಡಿರ್ತೀರಾ. ಈ ರಾಶಿಯವರಿಗೆ ತಾಳ್ಮೆ ಅನ್ನೋದು ತುಂಬಾನೇ ಇರುತ್ತೆ, ಹುಟ್ಟಿನಿಂದಲೇ ಬಂದಿರುತ್ತೆ. ಇವರು ಯಾವುದೇ ಕಾರಣಕ್ಕೂ ರೂಢಾಗಿ ರ್ಯಾಶ್ ಆಗಿ ನಡೆದುಕೊಳ್ಳೋದಿಲ್ಲ. ತುಂಬಾನೇ ಸೈಲೆಂಟ್ ಆಗಿ ಮೃದುವಾಗಿರುವಂತಹ ಮನಸ್ಸು ಇವರದ್ದು. ವೃಷಭ ರಾಶಿಯವರಿಗೆ
ನಿಮಗೆ ಚಂದ್ರನು ಉತ್ತಮ ಸ್ಥಾನದಲ್ಲಿ ಇರ್ತಾನೆ, ಹಾಗಾಗಿ ಇವರು ತುಂಬಾನೇ ಖುಷಿಯಾಗಿಯೇ ಇರ್ತಾರೆ. ಜೊತೆಗೆ ದುಃಖವೂ ಸಹ ಜಾಸ್ತಿ ಇರುತ್ತೆ. ವೃಷಭ ರಾಶಿಯವರ ಅಧಿಪತಿ ಶುಕ್ರ ಆಗಿರ್ತಾನೆ, ಹಾಗಾಗಿ ಇವರು ಅಲಂಕಾರ ಮಾಡೋದ್ರಲ್ಲಿ ಹೆಚ್ಚು ಗಮನ ಕೊಡ್ತಾರೆ. ಜೊತೆಗೆ ಅಲಂಕಾರ ಪ್ರಿಯರೂ ಆಗಿರ್ತಾರೆ. ಚಂದ್ರನು ವೃಷಭ ರಾಶಿಯಲ್ಲಿ ಯಥೇಚ್ಛವಾಗಿ ಇರೋದ್ರಿಂದ ಚಂದ್ರನು 15 ದಿನಗಳವರೆಗೆ ತುಂಬಾನೇ ಸುಂದರವಾಗಿ ಉಳಿಯುತ್ತಾನೆ. ಇನ್ನು ಉಳಿದಂತಹ 15 ದಿನಗಳ ಕಾಲ ಮಂಕಾಗ್ತಾನಲ್ಲ, ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ 15 ದಿನ ತುಂಬಾ ಖುಷಿಯಾಗಿಯೇ ಇರ್ತೀರಾ. ಇನ್ನು 15 ದಿನಗಳ ಕಾಲ ದಿಢೀರಂತ ನೀವು ಸೈಲೆಂಟ್ ಆಗಿಬಿಡ್ತೀರಾ. ಏನು ಮಾಡಲು ಆಗದೆ, ಏನು ಮಾಡಲಾಗದೆ ಸುಮ್ಮನಾಗಿ ಬಿಡ್ತೀರಾ. ನಿಮ್ಮ ಜೀವನದಲ್ಲಿ ತುಂಬಾನೇ ದುಃಖ ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ನೀವು ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸಿಕೊಳ್ಬೇಕೆಂದು, ಮೇಕಪ್ ಮಾಡಿಕೊಳ್ಬೇಕೆಂದು ತುಂಬಾ ಆಸೆ ಇರುತ್ತೆ. ಮೇಕಪ್ ವಸ್ತುಗಳಿಗೆ ಬಹಳ ಹಣವನ್ನು ಖರ್ಚು ಮಾಡ್ತೀರಾ. ಈ ರೀತಿ ಯೋಚನೆ ಮಾಡುವವರು ವೃಷಭ ರಾಶಿಯವರು. ಹಾಗಾಗಿ ಅತಿ ಹೆಚ್ಚು ಕಲೆಗಾರರು ವೃಷಭ ರಾಶಿಯವರು ಎಂದೇ ಹೇಳಬಹುದು. ಹಲವಾರು ವಿಚಾರಗಳನ್ನು ಭೇದಿಸುವಲ್ಲಿ ವೃಷಭ ರಾಶಿಯವರು ಎತ್ತಿದ ಕೈ. ವೃಷಭ ರಾಶಿಯವರು ತುಂಬಾನೇ ಕಲೆಗಾರರು ಹೇಗಿರ್ತಾರೆ ಎಂದು ನೋಡೋದಾದ್ರೆ ಹೆಚ್ಚಾಗಿ ಕೋಪ ಮಾಡ್ಕೊಳ್ಳೋದಿಲ್ಲ. ವೃಷಭ ರಾಶಿಯವರು ನೃತ್ಯ, ಸಂಗೀತ, ಪುಸ್ತಕ ಓದುವುದು, ಬರೆಯುವ ಕಲೆ, ಹೀಗೆ ನಾನಾ ರೀತಿಯ ಕಲೆಗಳನ್ನ ತಿಳಿದುಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಇವರಿಗೆ ಕಲೆ ಅನ್ನೋದು ಹುಟ್ಟಿದಾಗಿಂದಲೇ ಬಂದುಬಿಟ್ಟಿರುತ್ತೆ. ಹಾಗಾಗಿ ಈ ರಾಶಿಯವರನ್ನ ಕಲೆಗಾರರು ಎಂದೇ ಹೇಳಬಹುದು. ಇನ್ನು ವೃಷಭ ರಾಶಿಯವರು ಅನೇಕ ವಿಚಾರಗಳನ್ನ ಭೇದಿಸೋದ್ರಲ್ಲಿ ಇವರು ಎತ್ತಿದ ಕೈ ಎಂದು ಹೇಳಬಹುದು. ಇವರು ಯಾವುದೇ ವಿಚಾರಗಳನ್ನ ಮನಸ್ಸಿಟ್ಟು ಬೇಗ ಕಲಿತುಕೊಳ್ತಾರೆ. ಯಾವುದೇ ವಿಷಯವಾಗಿರ್ಲಿ, ವಿಚಾರವಾಗಿರ್ಲಿ, ಅದರ ಬಗ್ಗೆ ತುಂಬಾ ಸರ್ಚ್ ಮಾಡ್ತಾರೆ. ಜೊತೆಗೆ ಆ ವಿಚಾರವನ್ನ ಆದಷ್ಟು ಬೇಗ ತಿಳಿದುಕೊಳ್ತಾರೆ. ಈ ರೀತಿಯ ಸ್ವಭಾವದವರು ಈ ವೃಷಭ ರಾಶಿಯವರು. ಇನ್ನು ವೃಷಭ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಬಹಳಾನೇ ನಿರೀಕ್ಷೆ ಇಟ್ಟಿರ್ತಾರೆ. ಈ ರಾಶಿಯವರು ಅಂದ್ರೆ ಈಗ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ, ಅವರು ಯಾರನ್ನೂ ಸಹ ಅಷ್ಟು ಬೇಗ ಪ್ರೀತಿ ಮಾಡೋದಿಲ್ಲ. ಒಂದು ವೇಳೆ ಲವ್ ಮಾಡಿದ್ರೆ ಅವರನ್ನ ಯಾವುದೇ ಕಾರಣಕ್ಕೂ ಸಹ ಬಿಟ್ಟು ಕೊಡಲು ಮಾತೇ ಇಲ್ಲ. ಈಗ ಗಂಡ ಹೆಂಡತಿ ಆಗಿದ್ದಲ್ಲಿ ಹೆಂಡತಿ ವೃಷಭ ರಾಶಿಯವರಾಗಿದ್ರೆ ಗಂಡನಿಂದ ಜಾಸ್ತಿ ಪ್ರೀತಿಯನ್ನ ಬಯಸ್ತಾರೆ. ವೃಷಭ ರಾಶಿಯ ಮಕ್ಕಳಿದ್ರೆ ತಂದೆ ತಾಯಿಯನ್ನ ಬಹಳ ಗೌರವದಿಂದ ನೋಡ್ತಾರೆ. ಜೊತೆಗೆ ತಂದೆ ತಾಯಿಯ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲವೇ ವೃಷಭ ರಾಶಿಯ ಗಂಡಸರು ಇದ್ದರೆ ಅವರು ತಾಯಿ, ಅವರ ಹೆಂಡತಿ ಮತ್ತು ಇವರ ಮಕ್ಕಳು ಇವರೆಲ್ಲರಿಂದಲೂ ಸಹ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ವೃಷಭ ರಾಶಿಯವರು ಎತ್ತಿದ ಕೈ ಅಂತಾನೆ ಹೇಳಬಹುದು. ವೃಷಭ ರಾಶಿಯವರು ಇವರ ಕುಟುಂಬದವರನ್ನ ಬಹಳ ಪ್ರೀತಿಯಿಂದ ಅದ್ಭುತವಾಗಿ ನೋಡ್ಕೊಳ್ತಾರೆ. ಮನೆಯ ಸದಸ್ಯರಿಂದ ಎಲ್ಲರ ಪ್ರೀತಿಯನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ವೃಷಭ ರಾಶಿಯವರು ಹೇಗೆ ಅಂದ್ರೆ, ಮನೆಯ ಸದಸ್ಯರೆಲ್ಲರೂ ನನ್ನನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ, ಹಾಗೆಯೇ ನನ್ನ ಮೇಲೆ ಬಹಳ ಪ್ರೀತಿಯನ್ನ ಇಟ್ಟಿರ್ತಾರೆ, ನಾನು ಸಹ ಅವರನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಎನ್ನುವಂತಹ ಹೃದಯ ಉಳ್ಳವರು. ಹಾಗಾಗಿ ವೃಷಭ ರಾಶಿಯವರಿಗೆ ಜೀವನ ತುಂಬಾನೇ ಚೆನ್ನಾಗಿರುತ್ತೆ. ಇವರ ಕುಟುಂಬದಲ್ಲಿ ಕಲಹಗಳು ಅನ್ನೋದೇ ಇರೋದಿಲ್ಲ. ಹಾಗೆಯೇ ಇವರ ಕುಟುಂಬದಲ್ಲಿ ಜಗಳ ಬರೋದಿಲ್ಲ. ಇವರು ತನ್ನ ಕುಟುಂಬವನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಇವರ ಕುಟುಂಬವನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ಬೇರೊಬ್ಬರ ಮುಂದೆ ಇವರ ಕುಟುಂಬವನ್ನ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. ಇನ್ನು ವೃಷಭ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹಣ ಉಳಿಸೋದ್ರಲ್ಲಿ ಎತ್ತಿದ ಕೈ ಎನ್ನಬಹುದು. ವೃಷಭ ರಾಶಿಯವರು ತುಂಬಾನೇ ಕಂಜ್ಯೂಸ್ ಅಂತಾನೆ ಹೇಳಬಹುದು. ಹಣವನ್ನ ಜಾಸ್ತಿ ಖರ್ಚು ಮಾಡಲ್ಲ, ಸ್ವಲ್ಪವೇ ಖರ್ಚು ಮಾಡ್ತಾರೆ. ಆದ್ರೆ ಖರ್ಚು ಮಾಡಲೇಬೇಕಾದ ಸಮಯದಲ್ಲಿ ತುಂಬಾ ಖರ್ಚು ಮಾಡಿಬಿಡ್ತಾರೆ. ಇಂತಹ ಮನಸ್ಸುಳ್ಳವರು, ಸ್ವಭಾವದವರು ವೃಷಭ ರಾಶಿಯವರು. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಸಹ ವೃಷಭ ರಾಶಿಯವರಾಗಿದ್ರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೆಲ್ಲವೂ ನಡೀತಾ ಇದೆ ಅನಿಸಿದ್ರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯೇ ನಮಃ ಎಂದು ತಪ್ಪದೆ ಕಾಮೆಂಟ್ ಮಾಡಿ. ಈ ಮಾಹಿತಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆಯ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.